ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಇವತ್ತು ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಗ್ಗೆ ಕೇಳ್ತಾನೆ ಇದೀರಾ ವಿದ್ಯಾರ್ಥಿಗಳು, ಇದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಎಡಿಟ್ ಲಿಂಕ್ ಆದ್ರೆ ಆಕ್ಟಿವ್ ಆಗಿದೆ. ಅಂದ್ರೆ ನೀವು ವಿದ್ಯಾರ್ಥಿಗಳು ಇಲ್ಲಿ UGCET 2024 ಇಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಆದ್ರೆ ಇಲ್ಲ. ನೀವು ಈಗ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡ್ಕೋಬಹುದು. ಎಲ್ಲಿ ಎಡಿಟ್ ಮಾಡ್ತೀರಾ ಅಂದ್ರೆ, ನೀವು ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಲಿಂಕ್ ಕೊಟ್ಟಿದ್ರಲ್ಲ, ಆ ಒಂದು ಲಿಂಕ್ ಮುಖಾಂತರನೇ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ನೋಡಿ ಸ್ನೇಹಿತರೆ, ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ 23/7/2024 ಅಂತ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಏನ್ ಕ್ರೆಡೆನ್ಶಿಯಲ್ಸ್ ಇದೆ ಎಲ್ಲ CET ನಂಬರ್ ಕ್ಯಾಪ್ಚರ್ ಎಲ್ಲ ಆಗ್ಬಿಟ್ಟು ಆಪ್ಷನ್ ಎಂಟ್ರಿ ಪೇಜ್ ಗೆ ಹೋಗಿ ನೀವು ಮತ್ತೆ ಈಗ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ನೀವೀಗ ಎಲ್ಲ ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಲಿಂಕ್ ಆದ್ರೆ ಆಕ್ಟಿವೇಟ್ ಮಾಡಿದ್ದಾರೆ. ಹೊಸದಾಗಿ ಏನ್ ಲಿಂಕ್ ಕೊಟ್ಟಿಲ್ಲ, ಹಳೆ ಲಿಂಕ್ ಅಲ್ಲೇ ನೀವು ಎಡಿಟ್ ಮಾಡ್ಕೋಬಹುದು. ಅಂದ್ರೆ ಕಾಲೇಜಸ್ ಆಡ್ ಮಾಡ್ಕೋಬಹುದು, ರಿಮೂವ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಈಗ ಆಪ್ಷನ್ ಎಂಟ್ರಿ ಮಾಡಬಹುದು ನೀವು. ನೋಡಿ, ಇಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕುವರೆಗೂ ಟೈಮ್ ಇದೆ ನಿಮ್ಗೆ. ಓಕೆನಾ? 23:59 ಅಂದ್ರೆ ಆಗಸ್ಟ್ 14ನೇ ತಾರೀಕು ನಿಮ್ಗೆ ನೈಟ್ 11:59 ಟೈಮ್ ಇದೆ. ಅಂದ್ರೆ ಫುಲ್ ಡೇ ಇದೆ ಅನ್ಕೊಳ್ಳಿ. ಆಗಸ್ಟ್ 14ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇದೆ ಆಪ್ಷನ್ ಎಂಟ್ರಿಗೆ. ಓಕೆನಾ? ಇದು ಆಪ್ಷನ್ ಎಂಟ್ರಿ ಕ್ಲಿಯರ್ ಆಯ್ತು. ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ದೇ ಸಾಕಷ್ಟು ಕನ್ಫ್ಯೂಸ್ ಆಗ್ತಿರುವಂತದ್ದು ವಿದ್ಯಾರ್ಥಿಗಳಿಗೆ. ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಈಗ ನೋಡಿ, ಇಲ್ಲಿ ನೀವು ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ದು ನೋಟಿಫಿಕೇಶನ್ಸ್ ಎಲ್ಲ ನೋಡ್ಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ಲಾಸ್ಟ್ ಇಯರ್ ನೋಟಿಫಿಕೇಶನ್ಸ್ ಅಲ್ಲಿ ಇಲ್ಲಿ UGCET 2023 ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನೋಟಿಫಿಕೇಶನ್ಸ್ ಅಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಆದ್ರೆ ಸಿಗಲ್ಲ. ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಆದ್ರೆ ಸಿಗುತ್ತೆ. ನೋಡಿ, ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಓಕೆನಾ? ಅದಾದ್ಮೇಲೆ ನೀವು ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡಿದಿರಾ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ನೋಡಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟಿದ್ದೀರಾ ಅಂದ್ರೆ ಫುಲ್ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ UGCET 2023 ಫಸ್ಟ್ ರೌಂಡ್ ಕಟ್ ಆಫ್ ಆದ್ರೆ ತೋರಿಸ್ತಿದೆ. 17ನೇ ತಾರೀಕು ಇಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಆದ್ರೆ ತೋರಿಸ್ತಿದೆ. ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ಸ್ ಅಲ್ಲ ಆದ್ರೆ ಇಲ್ಲೆಲ್ಲಿ ಅಪ್ಡೇಟ್ ಆಗಿಲ್ಲ. ಅದು ನೀವೇನ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ಹೊಸ ಟ್ಯಾಬ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ನೋಡಿ, ನೀವು ಯಾವ್ದೋ ಒಂದು ಹೊಸ ಟ್ಯಾಬ್ ಆದ್ರೆ ಓಪನ್ ಮಾಡ್ಕೊಳ್ಳಿ. ಟ್ಯಾಬ್ ಅನ್ನ ಓಪನ್ ಮಾಡ್ಕೊಬಿಟ್ಟು ಇಲ್ಲಿ KCET 2023 ಮಾರ್ಕ್ ಕಟ್ ಆಫ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಕರ್ನಾಟಕ ಸರ್ಕಾರ ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2023 ಅಂತ ಇಲ್ಲಿ ನೋಟಿಫಿಕೇಶನ್ ಅಂತ ಕಾಣಿಸುತ್ತೆ. ಇಲ್ಲಿ 12 ಆಗಸ್ಟ್ 23 ಇದು. ನೋಡಿ, ಇಲ್ಲಿ ಇದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಯಾವ್ದೋ ಒಂದು PDF ಸ್ಕ್ಯಾನರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಯಾವ್ದೋ ಒಂದು PDF ಅಲ್ಲಿ ಈ ಒಂದು ಕಟ್ ಆಫ್ ಅನ್ನಾದ್ರೆ ನೀವು ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇಂಜಿನಿಯರಿಂಗ್ ಕಟ್ ಆಫ್ ರ್ಯಾಂಕ್ ಆಫ್ CET 2023 ಮಾರ್ಕ್ ರೌಂಡ್ ಅಲಾಟ್ಮೆಂಟ್. ಇಲ್ಲಿ ನೋಡಿ, ನಿಮ್ಗೆ ವಿದ್ಯಾರ್ಥಿಗಳು ನೀವ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಹೋಗಿ ಕಟ್ ಆಫ್ ಅನ್ನ ಚೆಕ್ ಮಾಡಿ. ಮಾರ್ಕ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡಿ. ನೀವು ಕೇಳ್ಬೋದು, ಈಗ ಲಾಸ್ಟ್ ಇಯರ್ ಎಲ್ಲ ಒಂದೇ ಮಾರ್ಕ್ ಅಲಾಟ್ಮೆಂಟ್ ಇತ್ತು, ಈಗ 2 ಮಾರ್ಕ್ ಅಲಾಟ್ಮೆಂಟ್ ಇದೆ. ಅದರಿಂದ ಈಗ 2 ಮಾರ್ಕ್ ಅಲಾಟ್ಮೆಂಟ್ ಇರೋದ್ರಿಂದ 2 ಮಾರ್ಕ್ ಅಲಾಟ್ಮೆಂಟ್ ಗೆ ಕಟ್ ಆಫ್ ಒಂದೇ ಕೊಡ್ತಾರ, ಸಪರೇಟ್ ಆಗಿ ಕೊಡ್ತಾರ ಅಂತ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ KE ಅವರು ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಡ್ತೀವಿ ಅಂತ ಆದ್ರೆ ಹೇಳ್ತಿದಾರೆ ಅವರು. ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಯಾವಾಗ ಮಾರ್ಕ್ 1 ಕೊಡ್ತಾರ ಮಾರ್ಕ್ 2 ಕೊಡ್ತಾರ ಅಂತ ಹೇಳಿಲ್ಲ. ಓಕೆನಾ? ಕೊಟ್ರೆ ಒಳ್ಳೇದು. 2 ಮಾರ್ಕ್ 1 ಮಾರ್ಕ್ 2 ಎರಡೂ ಕಟ್ ಆಫ್ ಕೊಟ್ಟಿದ್ರೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಿತ್ತು. ನೋಡೋಣ, ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ರೆ ತುಂಬಾನೇ ಒಳ್ಳೇದು ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಈಗ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂದ್ರೆ ಇದು 2023 ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಅಂತ ಇದೆ ಅಲ್ಲ, ಈ ಒಂದು ಕಟ್ ಆಫ್ ಯೂಸ್ ಮಾಡಿ. ಇಲ್ಲ ಅಂದ್ರೆ ನಾನು ವೆಬ್ಸೈಟ್ ಅಲ್ಲಿ ತೋರಿಸಿದೆ ಅಲ್ಲ, ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಇದೆ. ಅಲ್ಲಿ UGCET 2023 ಹೋದ್ರೆ ಅಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಅಂತ ನಿಮ್ಗೆ ಕಾಣಿಸುತ್ತೆ. ಆ ಒಂದು ಕಟ್ ಆಫ್ ಅನ್ನ ಯೂಸ್ ಮಾಡಿ. ಈ ಒಂದು 2 ಕಟ್ ಆಫ್ ಅನ್ನ ಈಗಾದ್ರೆ ಯೂಸ್ ಮಾಡಿ. ಈಗ ಸದ್ಯಕ್ಕೆ ಅಂದ್ರೆ ಆದಷ್ಟು ಬೇಗ ಮಾರ್ಕ್ ಅಲಾಟ್ಮೆಂಟ್ ಒಂದು ಕಟ್ ಆಫ್ ಬಿಟ್ರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡೋಣ ಅದು ಯಾವಾಗ ಬಿಡ್ತಾರೆ ಏನು ಅಂತ. ಡೇಟ್ ಆದ್ರೆ ಕನ್ಫರ್ಮೇಶನ್ ಯಾರ ಹತ್ರನೂ ಇಲ್ಲ. ಸ್ವಲ್ಪ ಆದಷ್ಟು ಬೇಗ ಬಿಟ್ರೆ ವಿದ್ಯಾರ್ಥಿಗಳಿಗೆ ಈಗ ಹೆಲ್ಪ್ ಆಗುತ್ತೆ. ಈಗ ಯಾಕಂದ್ರೆ ಮಾರ್ಕ್ ರಿಸಲ್ಟ್ ಬಂತಲ್ಲ, ಮಾರ್ಕ್ 1 ರಿಸಲ್ಟ್ ಬಂದಿದೆ. ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ಈ ಕಟ್ ಆಫ್ ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ರಿಸಲ್ಟ್ ಬಂದಾದ್ಮೇಲೆ ಕಟ್ ಆಫ್ ಬಿಡುವಂತದ್ದು. ಆದ್ರೆ ಇನ್ನು ಬಿಟ್ಟಿಲ್ಲ, ಈ ಒಳಗೆ ಬಿಟ್ಟಿದ್ರೆ ತುಂಬಾನೇ ಹೆಲ್ಪ್ ಆಗ್ತಿತ್ತು. ಈಗ ಒಂದೇ ಸರಿ ಮಾರ್ಕ್ 2 ರಿಸಲ್ಟ್ ಎಲ್ಲ ಬಂದ್ಮೇಲೆ ಬಿಡ್ತಾನೇನೋ ನೋಡ್ಬೇಕು. ಓಕೆನಾ ಸ್ನೇಹಿತರೆ, ಇದು ಸದ್ಯಕ್ಕೆ ಅಪ್ಡೇಟ್ ನೋಡಿ. ಮತ್ತೆ ಮಾರ್ಕ್ ಕಟ್ ಆಫ್ ಕೆಲವೊಂದು ವರ್ಷ ಬಿಡ್ತಿರ್ತಾರೆ, ಕೆಲವೊಂದೊಮ್ಮೆ ಬಿಡಲ್ಲ. ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಬಿಡ್ತಾರೆ, ಕೆಲವೊಮ್ಮೆ ಬಿಡಲ್ಲ. ಓಕೆನಾ? ಈಗ ಎಲ್ಲರಿಗೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಟ್ರೆ ತುಂಬಾನೇ ಒಳ್ಳೇದು. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ರೆ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡೋಣ. ಈಗ ಸದ್ಯಕ್ಕಾದ್ರೆ ಈ ಒಂದು ಕಟ್ ಆಫ್ ಆದ್ರೆ ಯೂಸ್ ಮಾಡಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.